ಪ್ರಿಯ ಸ್ನೇಹಿತರೆ ನಮಸ್ಕಾರ. ನಾವು ನಮ್ಮಗಳ ಬಗ್ಗೆ ಯೋಚನೆ ಮಾಡ್ದೇ ಅದೆಷ್ಟೋ ವರ್ಷಗಳಿಂದ ಇನ್ನೊಬ್ಬರ ಬಗ್ಗೆ ಸುಖ ಸುಮ್ಮನೆ ಚಿಂತೆ ಮಾಡ್ತಾ ಅವರಿಗೆ ಅವ್ರ ಹಾಗೆ ಅವ್ರ ಥರ ನಾವು ಆಗಲಿಲ್ಲ, ಯಾಕೆ ಅವ್ರು ಅದೇನೋ ಮಾಡಿದ್ದಾರೆ, ಅವ್ರು ಅಂಥವ್ರು ಇಂಥವ್ರು ಅಂತ ಯಾರ್ಯಾರನ್ನು ಹೇಗೇಗೋ ಅವ್ರ ಬಗ್ಗೆ ಮಾತಾಡ್ತಾ ನಮ್ಮ ಏಳಿಗೆಯನ್ನೇ ನಾವು ಮರೆತು ಬಿಟ್ಟಿರ್ತೀವಿ. ಸೊ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಬೇರೆಯವರ ಬಗ್ಗೆ ನಾವು ಮಾತನಾಡ್ತಕ್ಕಷ್ಟು ಒಂದು ಅವಧಿಯಲ್ಲಿ ಅದರ ಕಾಲು ಭಾಗದಷ್ಟು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದರೆ ಬಂಧುಗಳೇ, ನಾವು ಈಗಾಗಲೇ ಎಷ್ಟೊಂದು ಸೆಟ್ಲ್ ಆಗಿಬಿಡ್ತಿದ್ದೀವಿ ಲೈಫಲ್ಲಿ. ಆದರೆ ಮನುಷ್ಯ ಎಂಥ ಮನಸ್ಥಿತಿ ಉಳ್ಳವನು ಅಂತಂದರೆ, ಇನ್ನೊಬ್ಬರ ಬಗ್ಗೆ ಮಾತನಾಡದೇ ಇದ್ದರೆ ಅವತ್ತು ಅವನಿಗೆ ಉಂಡಿರೋ ಅನ್ನ ಅರ್ಗೋದಿಲ್ವೇನೋ ಅನ್ನೋ ಮಟ್ಟಿಗೆ ಬೆಳೆದು ಬಿಟ್ಟಿರ್ತಾನೆ ಅಲ್ವ ಬಂಧುಗಳೇ. ಯಾವತ್ತೂ ನಮ್ಮ ಬಗ್ಗೆ ನಾವು ಚಿಂತನೆ ಮಾಡಿದಾಗ ನಾವು ಒಂದು ಮಟ್ಟಕ್ಕೆ ಬರ್ತೀವಿ, ಒಂದು ಸ್ಥಾನಕ್ಕೆ ಬರ್ತೀವಿ ಅನ್ನೋದನ್ನು ನಮಗೆ ನೆನಪೇ ಇರೋದಿಲ್ಲ, ಅಥವಾ ಅದರ ಅವಶ್ಯಕತೆಯೂ ನಮಗಿಲ್ಲ. ನಾವು ಹುಟ್ಟಿರೋದೇ ಬೇರೆಯವ್ರ ಬಗ್ಗೆ ಮಾತನಾಡಲಿಕ್ಕೆ, ಹೀಯಾಳಿಸ್ಲಿಕ್ಕೆ, ಕುಟುಕಲಿಕ್ಕೆ, ಇಲ್ಲ ಹೊಗಳಲಿಕ್ಕೆ, ಇನ್ನೊಂದು ಯಾವುದೋ ಈ ಥರದ ಒಂದು ಜೀವನದಲ್ಲಿ ನಾವು ನಮ್ಮನ್ನು ತಿದ್ದುಕೊಳ್ಳೋದಾದರೆ ಯಾವಾಗ? ನಮ್ಮನ್ನು ತಿದ್ದಲಿಕ್ಕೆ ಬರೋಕ್ಕೆ ಇನ್ಯಾರಾದರೂ ಇದ್ದಾರಾ? ಮನುಷ್ಯ ಚಿಕ್ಕವನಿದ್ದಾಗ ಅಮ್ಮ ಅಪ್ಪ, ಶಾಲೆ ಕಾಲೇಜುಗಳಲ್ಲಿ ಗುರುಗಳು, ಮುಂದೆ ಅವರೆಲ್ಲರನ್ನು ಬಿಟ್ಟು ಆಚೆ ಬಂದಾಗ ನಮ್ಮನ್ನು ನಾವು ತಿದ್ಕೊಳ್ಳೋಕ್ಕೆ ನಾವೇ ನಮಗೆ ಗುರುವಾಗಬೇಕಾಗತ್ತೆ, ನಾವೇ ನಮಗೆ ಅರಿವಾಗಬೇಕಾಗತ್ತೆ. ಈ ಅರಿವು ಗುರುಗಳನ್ನು ಅರಿಯದೇ ನಾವು ಇನ್ನೋರ್ವರ ಬಗ್ಗೆ ಮಾತಾಡಿ ನಾವುಗಳಾಗಿ ಇಲ್ಲೇ ಉಳಿದಿದ್ದೀವಿ. ಕೆಲವರು ಮಾತನಾಡದೇ ಇರೋಂಥವ್ರು ಮುಂದೆ ಸಾಗಿ ಅದ್ಭುತವಾದ ಆಲದ ಮರಗಳಾಗಿದ್ದಾರೆ. ಅಂಥವರನ್ನಾದರೂ ನೋಡಿ ನಾವು ಬದುಕೋದನ್ನು ಕಲಿಬೇಕಾಗೈತಲ್ವ, ಆದರೆ ಕಲಿಲೇ ಇಲ್ಲ. ಎಷ್ಟು ದಿನ ಅಂತ ಹೀಗೆ ಅಲ್ವಾ ಸ್ನೇಹಿತರೆ? ಮತ್ತೊಂದು ಸಂಚಿಕೆಯಿಂದ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿ ಡಾಕ್ಟರ್ ನಂದು ಪೂಜಾರಿ.